ವಿಶ್ವವಿಖ್ಯಾತ ಮೈಸೂರು ದಸರಾ ಚಾಲನೆ ಆಗಿರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಪಾರಂಪರಿಕ ಇಲಾಖೆಯಿಂದ ಪಾರಂಪರಿಕ ಕಟ್ಟಡಗಳನ್ನ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಬಾರಿ ವಿಶೇಷವಾಗಿ ಮೈಸೂರಿನ ಏನು ಪಾರಂಪರಿಕ ಕಟ್ಟಡಗಳನ್ನು ಜಾವಾ ಗಾಡಿ ಅಂದರೆ ಜಾವಾಗೂ ಮತ್ತು ಮೈಸೂರಿಗೂ ಕೂಡ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಮೈಸೂರಿನಲ್ಲಿ ತಯಾರಾಗಿ ವಿಶ್ವ ಮಟ್ಟದಲ್ಲಿ ಮೋಟಾರ್ ವೆಹಿಕಲ್ ಅಥವಾ ಮೋಟಾರ್ ಇಂಡಸ್ಟ್ರಿಯಲ್ಲಿ ಆಳಿದಂತಹ SD ಬೈಕ್ ಅಥವಾ ಜಾವಾ ಅಂತ ಹೇಳ್ತಾರೆ. ಈ ಒಂದು ಜಾವಾ ಬೈಕ್ಗಳು ಇವತ್ತು ಮೈಸೂರಿನಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು. ಏನು ಎಲ್ಲ ಮೈಸೂರಿಗರು ಅಥವಾ ಹಿಂದಿನ ಜನಗಳಿಗೆ ಜಾವಾ ಬೈಕ್ ಅಂದರೆ ಸಾಕಷ್ಟು ಇಷ್ಟ ಆಗ್ತಿರ್ತಿತ್ತು. ಈಗಲೂ ಕೂಡ ಈ ಒಂದು ಬೈಕ್ಗಳನ್ನು ಮೇಂಟೈನ್ ಮಾಡಿ ಮೈಸೂರಿನ ವಿವಿಧ ಭಾಗಗಳಲ್ಲಿ ಇಟ್ಕೊಂಡಿದ್ದಾರೆ. ಹಾಗೂ ಈ ಒಂದು ಬೈಕ್ಗಳೇನಿದೆ ಈ ಬೈಕ್ಗಳು ತನ್ನದೇ ಆದಂತಹ ಒಂದು ಸೌಂಡ್ ಹಾಗೂ ತನ್ನದೇ ಆದಂತಹ ಶೈಲಿಯಲ್ಲಿ ಎಲ್ಲರ ಮನವನ್ನು ಸೆಳೀತಾ ಇರ್ತಕ್ಕಂಥದ್ದು. ಈಗಿರುವಂತಹ ಮಾಡಲ್ಗಳಿಂದ ಹಿಡಿದು ಸಾಕಷ್ಟು ಹಳೆ ಮಾಡಲ್ಗಳವರೆಗೂ ಕೂಡ ಇವುಗಳು ಈ ಒಂದು ದೃಶ್ಯಗಳಲ್ಲಿ ಬಹಳ ಪ್ರಮುಖವಾಗಿ ಮೈಸೂರಿನಲ್ಲೂ ಕೂಡ ಜಾವಾ ಕ್ಲಬ್ ಇದೆ. ಅಲ್ಲಿ ಜಾವಾ ಫ್ಯಾಕ್ಟ್ರಿ ಇತ್ತು. ಹಾಗೂ ಏನು ಈ ಒಂದು ಫ್ಯಾಕ್ಟ್ರಿಯನ್ನು FK ಇರಾನಿ ಅವರು ಹಾಗೂ ಮೈಸೂರು ಮಹಾರಾಜರಂತಹ ಜಯಚಾಮರಾಜರು ಸೇರಿ ಸ್ಥಾಪನೆಯನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಇದೆ. ಹಾಗೂ ಏನು ಜಾವಾ ನನ್ನ ಜೀವ ಎನ್ನುವಂಥದ್ದು ಕೂಡ ಮೈಸೂರಿಗರ ಒಂದು ಮಾತಾಗಿದೆ. ಹೀಗಾಗಿ ಈ ಒಂದು ಕ್ರೇಜ್ ಏನಿದೆ ಈ ಕ್ರೇಜ್ಗಳು ಇನ್ನೂ ಇರ್ತಕ್ಕಂಥದ್ದು. ಯಾಕಂದರೆ ಮೋಟಾರ್ ಮಾರುಕಟ್ಟೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಬೆಲೆಯ ಬೈಕ್ಗಳು ಬಂದರೂ ಕೂಡ ಈ ಒಂದು ಜಾವಾ ಬೈಕು ತನ್ನ ಹವವನ್ನು ಬಿಟ್ಟಿಲ್ಲ. ಏನು ಜಾವಾ ಒಂದು ಮೋಟಾರ್ ರೈಡರ್ ಮೋಡಿ ಇರ್ಬೋದು ಅಥವಾ ಈ ಒಂದು ಮೈಲೇಜ್ ಕಡಿಮೆ ಇದ್ರೂ ಕೂಡ ಏನು ಈ ಕೊಡುವಂತಹ ಸ್ಪೀಡ್ ಏನಿದೆ ಅಥವಾ ಈ ಲುಕ್ ಏನಿದೆ ಇದು ಸಾಕಷ್ಟು ಜನರನ್ನು ಕೂಡ ಗಮನ ಸೆಳೀತಾ ಇರ್ತಕ್ಕಂಥ ವಿವಿಧ ಮಾಡೆಲ್ಗಳ ಜಾವಾಗಳು ಒಂದೇ ಸೂರಿನಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಹೊಸ ಜಾವಾದಿಂದ ಹಿಡಿದು ಹಳೆಯ ಜಾವಾಗಳಿಗೂ ಕೂಡ ಏನು ಈ ಒಂದು ಜಾವಾ ಬೈಕ್ಗಳು ಇವತ್ತು ಮೈಸೂರಿನ ಬೀದಿಗಳಲ್ಲಿ ಸಂಚಾರವನ್ನು ಮಾಡುತ್ತೆ. ಹಾಗೂ ಬಹಳ ಪ್ರಮುಖವಾಗಿ ಪಾರಂಪರಿಕ ಕಟ್ಟಡಗಳ ಒಂದು ಮಾಹಿತಿಯನ್ನು ಕೂಡ ಕೊಡಲಾಗುತ್ತೆ. ಹೀಗಾಗಿ ಸಂದರ್ಭದಲ್ಲಿ ಜಾವಾ ಏನು ಪಾರಂಪರಿಕ ಇಲಾಖೆಯ